ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 11th ಡಿಸೆಂಬರ್ನ ಡೈಲಿ ಕರೆಂಟ್ ಅಫೇರ್ಸ್ ಭಾಗವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 35 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದೇನು ಅಂತಂದರೆ, ನಾವು ಮಾಡ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ಈ RRB ಡಿ ಗ್ರೂಪ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ, ಸರಿನಾ? ಸೊ ಸಾಕಷ್ಟು ಜನ ನನಗೆ ಕಾಮೆಂಟ್ ಮಾಡಿ ಸಹ ಹೇಳ್ತಾ ಇದ್ದಾರೆ, ಆ್ಯಂಡ್ ದೆನ್ ಈ ಟೆಲಿಗ್ರಾಮ್ ಅಲ್ಲೂ ಸಹ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಕ್ಲಾಸಿಂದ ಡೈರೆಕ್ಟ್ ಆಗೇ ಪ್ರಶ್ನೆಗಳು ಈ ತರ ಬಂದಿದ್ದು, ಆ್ಯಂಡ್ ದೆನ್ ಇಂಡೈರೆಕ್ಟ್ ಆಗಿ ನೀವು ಹೇಳಿರ್ತಕ್ಕಂಥ ಮಾಹಿತಿಯಿಂದ ಇಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತ, ಸರಿನಾ? ಸೊ ನೀವು ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ನೀವು ಚೆಕ್ ಮಾಡ್ತಾ ಹೋಗಿ, ಎಷ್ಟೋ ಜನ ಹಾಕಿದ್ದಾರೆ ಇಲ್ಲಿ ಮೆಸೇಜ್ಗಳನ್ನು. ಓಕೆ, ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೂ ಸಹ ಅರ್ಥ ಆಗ್ಬೇಕಲ್ವಾ? ಓಕೆ, ಇವಾಗ ನಾನು ಓದ್ತಾ ಇದ್ದೀನಿ, ಈ ಒಂದು 15 ನಿಮಿಷ ನಾನು ವೇಸ್ಟ್ ಮಾಡ್ತಿದ್ದೀನಿ ಅಥವಾ ಒಂದು ಯೂಸ್ಫುಲ್ ನಾನು ಇದರಿಂದ ತಗೊಳ್ತಾ ಇದ್ದೀನಿ ಅಂತ ಬೆನಿಫಿಟ್ ಆಗ್ತಾ ಇದೆ ನಿಮ್ಗೆ ಗೊತ್ತಾಗಬೇಕಲ್ವಾ? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು 15 ನಿಮಿಷ ಏನಿದೆ ಅಲ್ವಾ, ನಿಮಗೆ ಬೆನಿಫಿಟ್ ಆಗೇ ಆಗುತ್ತೆ. ಆ್ಯಂಡ್ ನಿಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಸಹ ನಿಮಗೆ ಬೆನಿಫಿಟ್ ಆಗೇ ಆಗುತ್ತೆ. ಸೊ ನಿಮಗೆ ಕಣ್ಣು ಮುಚ್ಕೊಂಡು ನಾನು ನಂಬ್ರಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಮೋಸ ಮಾಡೋದಿಲ್ಲ. ಓಕೆ, ಆ್ಯಂಡ್ ನಿಮಗೆ GK ಕ್ಲಾಸ್ಗಳಲ್ಲಿ ನಿಮಗೆ ನಾನು ಮೋಸ ಮಾಡೋದಿಲ್ಲ, ಒಂದು ನಿಮಿಷವೂ ಸಹ ನಿಮಗೆ ಮೋಸ ಮಾಡೋದಿಲ್ಲ. ಖಂಡಿತವಾಗೂ ಪ್ರತಿಯೊಂದು ನಿಮಿಷಕ್ಕೂ ಸಹ ವ್ಯಾಲ್ಯೂ ಕೊಡ್ತೇನೆ. ಓಕೆ, ಸೊ ಪ್ರತಿಯೊಂದು ನಿಮಿಷದೂ ಸಹ ನನ್ನಿಂದ ವ್ಯಾಲ್ಯೂ ನೀವು ತಗೊಳ್ಳಿ, ಅಷ್ಟೇ ನಾನು ನಿಮಗೆ ಕೇಳ್ಕೊಳ್ತಾ ಇರೋದು. ಆ್ಯಂಡ್ ನಿಮಗೆ ನಿಜವಾಗ್ಲೂ ಕ್ಲಾಸ್ಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಈ ಕ್ಲಾಸ್ಗಳೇನಿದೆ ಅಲ್ವಾ ರೀಚ್ ಔಟ್ ಆಗುತ್ತೆ. ಆ್ಯಂಡ್ ನಮಗೂ ಸಹ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆ, ಇನ್ನೂ ಸಹ ಜಾಸ್ತಿ ಮಾಡಬೇಕು. ಆ್ಯಂಡ್ ದೆನ್ ಇನ್ನೂ ಸಹ ಬೇರೆ ಬೇರೆ ಸೋರ್ಸ್ಗಳಿಂದ, ಇವಾಗ ಜಸ್ಟ್ ಹೇಗೆ ಅಂತಂದರೆ ನಿಮಗೆ ನ್ಯೂಸ್ ಪೇಪರ್ಗಳಿಂದ, ಆ್ಯಂಡ್ ದೆನ್ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಿಂದ, ಮತ್ತು ಈ ಮ್ಯಾಗ್ಝಿನ್ಗಳಿಂದ, ಆ್ಯಂಡ್ ದೆನ್ ಈ PIB ಏನಿದೆ ಅಲ್ವಾ, ಸೊ ಅಲ್ಲಿಂದ ಸೋರ್ಸ್ಗಳಿಂದ ತಗೊಂಡು ಬಂದು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಬೇರೆ ಬೇರೆ ಕ್ವಶನ್ ಪೇಪರ್ಗಳಿಂದ ತಂದಿರತಕ್ಕಂಥ ಪ್ರಶ್ನೆಗಳನ್ನು GK ಕ್ಲಾಸ್ಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಅನಾಲಿಸಿಸ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ಹೊರತಾಗಿಯೂ ಸಹ ಇನ್ನೊಂದು ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ಯೋಚನೆ ಬರುತ್ತೆ, ಮೋಟಿವೇಶನ್ ತಲೆಗೆ ಬಂತ. ಸೊ ಅವಾಗ ಜಾಸ್ತಿ ಐಡಿಯಾಗಳು ಬರ್ತವೆ ಅಂತ ಸೊ ನಿಮಗೆ ಕೇಳ್ತಾ ಇರೋದಷ್ಟೇ. ಓಕೆ, ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ಕತೆ ಎಲ್ಲ ಹೇಳ್ತಾ ಕೊಡೋದು ಬೇಡ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, ಈ ತೆಲಂಗಾಣದಲ್ಲಿ ಅದಾನಿ ಗ್ರೂಪ್ ಘೋಷಿಸಿದ 48 ಮೆಗಾವ್ಯಾಟ್ AI ಚಾಲಿತ ಹಸಿರು ಡೇಟಾ ಸೆಂಟರ್ಗೆ ಹೂಡಿಕೆಯ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ, ಸರಿನಾ? ಸೊ ಎಷ್ಟಾಗಿದೆ ಮೊತ್ತ? 1,000 ಕೋಟಿ, 2,500 ಕೋಟಿ, 5,000 ಕೋಟಿ ಮತ್ತು 10,000 ಕೋಟಿ ಅಂತ ಕೊಟ್ಟಿದ್ದಾನೆ. ಕ್ಷಮಿಸಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ B 2,500 ಕೋಟಿ ಅಂತ ಹೇಳ್ತೀವಿ, ಸರಿನಾ? ಎಷ್ಟು? 2,500 ಕೋಟಿ ಅಂತ ಹೇಳ್ತೀವಿ. ಯಾರು? ಈ ಒಂದು ಅದಾನಿ ಗ್ರೂಪ್ ಘೋಷಿಸಿದ 48 ಮೆಗಾವ್ಯಾಟ್ AI ಚಾಲಿತ ಹಸಿರು ಡೇಟಾ ಸೆಂಟರ್ಗೆ ಹೂಡಿಕೆಯ ಮೊತ್ತ ಎಷ್ಟು ಅಂತ ಕೇಳಿದ್ರೆ 2,500 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಇತ್ತೀಚೆಗೆ ನಿಧನರಾದ ಕಾರ್ಮಿಕ ಹಕ್ಕುಗಳ ಐಕಾನ್ ಡಾಕ್ಟರ್ ಬಾಬಾ ಅದವ್ ಅವರು ಅನೌಪಚಾರಿಕ ವಲಯದ ಕಾರ್ಮಿಕರ ಹಕ್ಕುಗಳಿಗಾಗಿ ಸ್ಥಾಪಿಸಿದ ಪ್ರಮುಖ ಸಂಘಟನೆ ಯಾವುದು ಅಂತ ಕೇಳಿದ್ದೇನೆ, ಸರಿನಾ? ಯಾವ ಒಂದು ಸಂಘಟನೆಯನ್ನು ಇವರು ಪ್ರಾರಂಭಿಸಿದ್ರಿ? ಯಾವುದು? ಈ ಒಂದು ಹಮಾಲ್ ಪಂಚಾಯತ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಹಮಾಲ್ ಪಂಚಾಯತ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಯಾವುದು? ಹಮಾಲ್ ಪಂಚಾಯತ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಇವ್ರು ಇಂಪಾರ್ಟೆಂಟ್ ಆಗುತ್ತಾರೆ. ಸೊ ನೀವು ಯಾರೇ ಫೋಕಸ್ ಮಾಡಲಿ ಈ ಒಂದು ಕ್ವಶನ್ಗೆ, ಯಾರು ಫೋಕಸ್ ಮಾಡ್ಲಿಕ್ಕೆ ಹೋಗಲಿ, ಬಟ್ SSC ಅವನು ಕೇಳ್ತಾ ನೋಡಿ ಈ ರೀತಿಯ ಪ್ರಶ್ನೆಗಳನ್ನ. ಓಕೆ, ಯಾಕೆಂದ್ರೆ ಡೆತ್ ಆದವರು ಅವ್ರು ಏನಾದರೂ ಸ್ಪೆಷಲ್ ಇದ್ರಾ, ಸೊ ಅವ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸ್ಪೆಷಲಿ ಯಾರು? ಈ ಒಂದು SSC MTS ಅವರು. ಓಕೆ, ಯಾರು ಅಂತಂದರೆ ಈ ಒಂದು MTS ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ. ಏನು ಹುಡ್ಕೊಂಡು ಕೂತಿರ್ತಾರೆ ಗೊತ್ತಿಲ್ಲ, ಸರಿನಾ? ಸೊ ಈ ರೀತಿ ಕ್ವಶನ್ ಬಂತ ಅವ್ರು ಮಾರ್ಕ್ ಡೌನ್ ಮಾಡ್ಕೋತಾರೆ ಮೊದಲು. ಓಕೆ, ಒಂದು ಶಿಫ್ಟಲ್ಲಿ ಈ ಥರ ಒಂದು ಪ್ರಶ್ನೆನ ಹಾಕೋಣ ಅಂತ. ಸೊ ಅದಕ್ಕೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಬರ್ಕೊಂಡು ಇಟ್ಕೊಳ್ಳಿ. ಆಲ್ಮೋಸ್ಟ್ ನನ್ನ ಪ್ರಿಫರೆನ್ಸ್ ಏನು ಗೊತ್ತಾ? ಸ್ಕ್ರೀನ್ಶಾಟ್ ತೊಗೊಂಡ್ರೆ ಅವ್ರು ಸುಮ್ಮನೆ ಅದು ರೀಸೈಕಲ್ ಬಿನ್ಗೆ ಹೋಗ್ತವೆ, ಅದು ಡೈರೆಕ್ಟ್ ಡಂಪ್ ಆಗ್ತವೆ, ಸರಿನಾ? ಸೊ ನೀವು ಅದು ನೋಡೋದು ಸಹ ಇಲ್ಲ. ಬಟ್ ಅದ್ರ ಬದಲಾಗಿ ಒಂದು ಪೆನ್, ಒಂದು ಪೇಪರ್ ತೊಗೊಂಡು ಸುಮ್ಮನೆ ಬರ್ಕೊಂಡು ಇಟ್ಕೊಳ್ಳಿ. ಒಂದು ವಾರ ಆಯಿತಾ, ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಖಂಡಿತವಾಗೂ ನಿಮಗೆ ಉಪಯೋಗ ಆಗುತ್ತೆ ರೀ, ಸರಿನಾ? ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ ಸರ್ಕಾರದ ಸಮಗ್ರ ಗುಪ್ತಚರ ಜಾಲ ನ್ಯಾಟ್ ಗ್ರಿಡ್ ಈಗ ಮಾಸಿಕವಾಗಿ ಎಷ್ಟು ವಿಚಾರಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಎಷ್ಟು ಅಂತ ಕೇಳಿದ್ರೆ 10,000 ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 30 ದಿನಗಳಲ್ಲಿ 45,911 ಸೌರ ಪಂಪ್ಗಳನ್ನು ಸ್ಥಾಪಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಥಾಪಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ, ಸರಿನಾ? ಯಾವ ಒಂದು ರಾಜ್ಯ ಅಂತ ಕೇಳಿದ್ರೆ ಈ ನಮ್ಮ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಯಾವುದು? ಈ ಒಂದು 30 ದಿನಗಳಲ್ಲಿ 45,911 ಸೌರ ಪಂಪ್ಗಳನ್ನು ಸ್ಥಾಪಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಥಾಪಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಈ ಒಂದು ಮಹಾರಾಷ್ಟ್ರ. ಯಾವುದು? ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ಅಂತಂದರೆ, ಅನಂತ್ ಅಂಬಾನಿಯವರು ಈ ಯಾವ ವನ್ಯಜೀವಿ ರಕ್ಷಣಾ ಮತ್ತು ಸಂರಕ್ಷಣೆ ಕಾರ್ಯಕ್ಕಾಗಿ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಫಾರ್ ಎನಿಮಲ್ ವೆಲ್ಫೇರ್ ಪ್ರಶಸ್ತಿಯನ್ನು ಪಡೆದರು, ಸರಿನಾ? ಕ್ವಶನಲ್ಲೂ ಸಹ ನಿಮಗೆ ಆನ್ಸರ್ ಇದೆ. ಏನಿದೆ? ಈ ಒಂದು ಅನಂತ್ ಅಂಬಾನಿ ಅವರಿಗೆ ಯಾವ ಪ್ರಶಸ್ತಿ ನೀಡಲಾಗಿದೆ? ಈ ಒಂದು ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಫಾರ್ ಎನಿಮಲ್ ವೆಲ್ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವುದರ ಸಲುವಾಗಿ? ಈ ಒಂದು ಒಂತಾರವನ್ನು ಅವರು ಆರಂಭ ಮಾಡಿದ್ರಲ್ವಾ, ಎಲ್ಲಿ ಆರಂಭ ಮಾಡಿದ್ದಾರೆ ಇದನ್ನ? ಸೊ ಇದನ್ನು ಆರಂಭ ಮಾಡಿರೋದು ಈ ಒಂದು ಗುಜರಾತಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಗುಜರಾತ್ನಲ್ಲಿ ಇದನ್ನು ಆರಂಭ ಮಾಡಿದ್ದಾರೆ. ಸೊ ಆದ ಕಾರಣದಿಂದ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಅನಂತ್ ಅಂಬಾನಿ ಅಂತ ಹೇಳ್ತೀವಿ, ನಾಟ್ ಆಕಾಶ್ ಅಂಬಾನಿ, ಇಟ್ಸ್ ಅನಂತ್ ಅಂಬಾನಿ. ಓಕೆ, ಯಾರು? ಅನಂತ್ ಅಂಬಾನಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, NHAI ರಾಜ್ಮಾರ್ಗ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್
ಇನ್ವೆಸ್ಟ್ಮೆಂಟ್ ಟ್ರಸ್ಟ್ RIIT ಅನ್ನು ಪಬ್ಲಿಕ್ ಇನ್ವೆಸ್ಟ್ ಆಗಿ ಬದಲಾಯಿಸಲು ತಾತ್ವಿಕ ಅನುಮೋದನೆ ನೀಡಿದ ನಿಯಂತ್ರಣ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಸರ್ ಯಾವುದು ಇದಕ್ಕೆ ಅನುಮೋದನೆ ನೀಡಿದೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಸೆಬಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಸೆಬಿ ಏನಿದೆ ಅಲ್ವಾ ಇದಕ್ಕೆ ಅನುಮೋದನೆ ನೀಡಿದೆ. ಯಾವುದು ಸೆಬಿ ಅನ್ನುವುದು. ಈ ಸೆಬಿ ಸ್ಥಾಪನೆ ಆಗಿರೋದು ಇವಾಗ 1988ರಲ್ಲಿ ಅಂತ ಹೇಳ್ತೀವಿ. ಯಾವಾಗ 1988ರಲ್ಲಿ ಇದು ಶಾಸನಾತ್ಮಕ ಸ್ಥಾನವಾಗಿ ಬದಲಾಗಿರೋದು ಯಾವಾಗ ಅಂತ ಹೇಳ್ತಾನೆ. ಆಗ ಹೇಳ್ಬೇಕಾಗುತ್ತೆ 1992 ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ಇದು ಒಂದು ಸೆಬಿ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ನರಸಿಂಹನ್ ಸಮಿತಿಯ ಸಲಹೆ ಮೇರೆಗೆ ಈ ಒಂದು ಸೆಬಿ ಏನಿದೆ ಅಲ್ವಾ ಸ್ಥಾಪನೆ ಆಗುತ್ತೆ. ಅಂಡ್ ದೆನ್ ಪ್ರಸ್ತುತ ಸೆಬಿ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಸಾಗರ್ ಬಂಧು ಕಾರ್ಯಾಚರಣೆ ಅಡಿಯಲ್ಲಿ ಭಾರತವು ಯಾವ ದೇಶಕ್ಕೆ ಚಂಡಮಾರುತ ಈ ಒಂದು ದಿತ್ವಾ ಪರಿಹಾರಕ್ಕಾಗಿ ಹೆಚ್ಚುವರಿ ನೌಕಾ ಹಡಗುಗಳನ್ನು ಕಳಿಸಿದೆ ಅಂತ ಕೇಳಿದ್ದೇನೆ. ಸಾಗರ್ ಬಂಧು ಯಾರ ಜೊತೆ ರೀ? ನಿಮಗೆ ಸಾಕಷ್ಟು ಸರಿ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ರಿ. ಯಾರ ಜೊತೆ? ಈ ಒಂದು ಶ್ರೀಲಂಕಾ. ಯಾವುದು? ಶ್ರೀಲಂಕಾ ಅಂತ ಹೇಳ್ತೀವಿ. ಈ ಒಂದು ಶ್ರೀಲಂಕಾದಲ್ಲಿ ಒಂದು ದಿತ್ವಾ ಚಂಡಮಾರುತ ಬಡದಿದೆಯಲ್ವಾ, ಸೊ ಅದಕ್ಕೆ ನಾವು ಅವರಿಗೆ ಸಹಾಯ ಮಾಡಬೇಕು ಅಂತ ಈ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಯಾವುದು? ಸಾಗರ್ ಬಂಧು ಎನ್ನುವ ಒಂದು ಕಾರ್ಯಾಚರಣೆ. ಓಕೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ವಿಶ್ವ ಚೆಸ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಫಿಡೆರೇಟೆಡ್ ಆಟಗಾರ್ತಿ ಯಾರು ಅಂತ ಕೇಳಿದರೆ ಸರಿನಾ. ಇವರು ಎಷ್ಟು ವರ್ಷದವರಾಗಿದ್ದಾರೆ ಗೊತ್ತಾ? 3 ವರ್ಷ 7 ತಿಂಗಳು 20 ದಿನದವರಾಗಿದ್ದಾರೆ. ಅವ್ರು ನಮ್ಗೆ ಇನ್ನೂ ಚೆನ್ನಾಗಿ ಮಾತೇ ಬರ್ತಿರ್ಲಿಲ್ಲ ಅಲ್ವಾ. ಸೊ ಇವರು ಈ ಒಂದು ಫಿಡೆರೇಟೆಡ್ ಆಟಗಾರ್ತಿ ಆಗಿದ್ದಾರೆ. ಯಾರು? ಆರ್ ಪ್ರಜ್ಞಾನಂದ್ ಅವರ? ಇವರೇ ಅಲ್ಲ, ಇವ್ರು ದೊಡ್ಡವರಿದ್ದಾರೆ. ಈ ಒಂದು ವೈಶಾಲಿ ಅವರ? ಇವರಲ್ಲ. ಆ್ಯಂಡ್ ದೆನ್ ಸರ್ವಾಗ್ಯ ಸಿಂಗ್ ಕುಶ್ವಾಹ ಅವರ? ಹೌದು, ಇವರೇ. ಯಾರು ಅಂತಂದರೆ ಈ ಒಂದು ಸರ್ವಾಗ್ಯ ಸಿಂಗ್ ಕುಶ್ವಾಹ ಅನ್ನೋರು ಏನಿದಾರಲ್ವಾ, ಸೊ ಇವರು ವಿಶ್ವ ಚೆಸ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಫಿಡೆರೇಟೆಡ್ ಆಟಗಾರ್ತಿಯಾಗಿದ್ದಾರೆ ಸರಿನಾ. ಸೊ ನೋಡಿ ಅವ್ರ ಏಜ್ ಎಷ್ಟಿದೆ, ಬಟ್ ಆದರೂ ಸಹ ಇವರು ಅವರು ಅಂತಾನೆ ಬರ್ತಿದೆ. ರೆಸ್ಪೆಕ್ಟ್ ಅನ್ನೋದು ಹೇಗಿದೆ ಅಂತಾರೆ ಹಾಗೆ ಅರ್ನ್ ಮಾಡ್ಕೋಬೇಕು. ರಾಜಕಾರಣಿಗಳಿಗೆ ಅವನ ಇವನ ಅಂತಾನೆ ಬರುತ್ತೆ. ಓಕೆ, ಸೊ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಇವ್ರದ್ದು ನಿಮಗೆ RRB ಫೋಕಸ್ ಮಾಡ್ತಾನೆ ನೋಡಿ. ಈ ಕ್ವಶನ್ ಏನಿದೆ ಅಲ್ವಾ, ಸೊ ಸ್ಪೆಷಲಿ ನಿಮಗೆ ಈ 9ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು, 91ನೇದು ಯಾರು, ಸೊ ಈ ರೀತಿ ಲಾಸ್ಟ್ನೇದು ಯಾರಿದ್ದಾರೆ, 9ನೇದು ಇಲಿಯಾನ್ ಅಲ್ವಾ, ಸೊ ಅವರು. ಆ್ಯಂಡ್ ದೆನ್ 91ನೇದು ಯಾರು? ಈ ರಾಹುಲ್ ಅವರು ಅಲ್ವಾ. ಸೊ ಅವ್ರ ಮೇಲೆ ಫೋಕಸ್ ಮಾಡ್ತಾನೆ. ಯಾರು? ಈ ಒಂದು RRB ಅಲ್ಲಿ ಎದ್ರ ಮೇಲೆ? ಈ ಒಂದು ಚೆಸ್ ಮೇಲೆ ಫೋಕಸ್ ಮಾಡ್ತಾನೆ. ಆ್ಯಂಡ್ ದೆನ್ ಇವ್ರ ಮೇಲೆ ಸಹ ಕ್ವಶನ್ ಕೇಳ್ತಾನೆ ನೋಡಿ. ಯಾರ್ದು? ಈ ಒಂದು ಸರ್ವಾಂಗ್ಯ ಸಿಂಗ್ ಈ ಒಂದು ಕುಶ್ವಾಹ ಅವ್ರ ಮೇಲೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ 2025 ಮುಖ್ಯ ವಿಷಯ ಯಾವುದಾಗಿತ್ತು ಅಂತ ಕೇಳಿದ್ದೇನೆ. ಯಾವುದಾಗಿತ್ತು? ಆಪ್ಷನ್ ಯಾವುದು ಉದ್ದ ಇದೆ ಅಲ್ವಾ, ಅದಕ್ಕೆ ಟಿಕ್ ಹಾಕಬೇಕಷ್ಟೇ. ಯಾವುದು? ರಿಸ್ಟೋರಿಂಗ್ ಬ್ಯಾಲೆನ್ಸ್ ದ ಸೈನ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಹೇಳ್ತೀವಿ. ಯಾವುದು? ರಿಸ್ಟೋರಿಂಗ್ ಬ್ಯಾಲೆನ್ಸಸ್ ದ ಸೈನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ನ ಒಂದು ಮುಖ್ಯ ವಿಷಯವಾಗಿದೆ. ಸರಿನಾ. ಥೀಮ್ಗಳನ್ನು ಸಹ ಕೇಳ್ತಾ ಇದ್ದೇನೆ. RRB ಆಗಿರಲಿ ಆ್ಯಂಡ್ ದೆನ್ SSC ಆಗಿರಲಿ. ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲ ಅಂದರೆ 1-2 ಸರಿ ರಿವಿಷನ್ ಮಾಡಿ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಸರಿನಾ, ನಿಮಗೆ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ 10ನೇ ಪ್ರಶ್ನೆ, ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ಇಂಟೆಲ್ ಸಂಸ್ಥೆಗಳ ನಡುವಿನ ಸೆಮಿಕಂಡಕ್ಟರ್ ಉತ್ಪಾದನಾ ಮತ್ತು ಪ್ಯಾಕೇಜಿಂಗ್ ಒಪ್ಪಂದವು ಯಾವ 2 ಘಟಕಗಳನ್ನು ಅನ್ವೇಷಿಸುತ್ತದೆ ಅಂತ ಕೇಳಿದ್ದೇನೆ. ಯಾವುದರ ಮೇಲೆ ಅನ್ವೇಷಿಸುತ್ತದೆ? ಸೊ ಇದು ಅನ್ವೇಷಿಸುತ್ತದೆ ಯಾವುದು ಅಂದರೆ ಈ ಒಂದು ಧೋಲೇರಾ ಮತ್ತು ಗುವಾಹಟಿಯಲ್ಲಿ ಇದು ಅನ್ವೇಷಿಸ್ತಾ ಇದೆ. ಸರಿನಾ. ಯಾವುದು? ಈ ಒಂದು ಧೋಲೇರಾ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಗುಜರಾತಲ್ಲಿ. ಆ್ಯಂಡ್ ದೆನ್ ಗುವಾಹಟಿಯಲ್ಲಿ ಅಂದರೆ ಅಸ್ಸಾಮಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಕರಣ್ ಅದಾನಿ ಅವರು 48 ಮೆಗಾವ್ಯಾಟ್ ಗ್ರೀನ್ ಡಾಟಾ ಸೆಂಟರ್ ಯೋಜನೆಗೆ ಸಂಬಂಧಿಸಿದ ಘೋಷಣೆಯನ್ನು ಯಾವ ಸಮಿಟ್ನಲ್ಲಿ ಮಾಡಿದರು ಅಂತ ಕೇಳಿದ್ದೇನೆ. ಸರಿನಾ. ಯಾವ ಒಂದು ಸಮಿಟ್ನಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಕೇಳಿದರೆ ಈ ಒಂದು ಆಪ್ಷನ್ ಬಿ ತೆಲಂಗಾಣ ರೈಸಿಂಗ್ ಗ್ಲೋಬಲ್ ಸಮಿಟಲ್ಲಿ ಇದನ್ನು ಮಾಡಿದ್ದಾರೆ. ಸರಿನಾ. ಯಾವುದನ್ನ? ಈ ಒಂದು ಕರಣ್ ಅದಾನಿ ಅವರು 48 ಮೆಗಾವ್ಯಾಟ್ ಗ್ರೀನ್ ಡಾಟಾ ಸೆಂಟರ್ ಯೋಜನೆಯನ್ನು ಎಲ್ಲಿ? ಈ ಒಂದು ತೆಲಂಗಾಣ ರೈಸಿಂಗ್ ಗ್ಲೋಬಲ್ ಸಮಿಟಲ್ಲಿ ಇದನ್ನು ಮಾಡಿದ್ದಾರೆ. ಸರಿನಾ. ಸೊ ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅನೌಪಚಾರಿಕ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದ್ದ ಡಾಕ್ಟರ್ ಬಾಬಾ ಅದವ್ ಅವರು ಯಾವ ಇನ್ನೊಂದು ಸಾಮಾಜಿಕ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದರು? ಆವಾಗಲೇ ನಿಮಗೆ ಒಂದಿತ್ತು. ಯಾವುದು? ಈ ಒಂದು ಹಮಾಲ್ ಪಂಚಾಯತ್ ಅಂತ ಹೇಳಿದ್ವಿ. ಸೊ ಹಾಗಾದರೆ ಇನ್ನೊಂದಿದೆ ಅಂತ ಯಾವುದು ಅಂತ? ಯಾವುದು? ಜಂಗಲ್ ಬಚಾವ್ ಆಂದೋಲನ, ಒಂದು ಗ್ರಾಮ ಒಂದು ನೀರಿನ ಮೂಲ, ನರ್ಮದಾ ಬಚಾವ್ ಆಂದೋಲನ, ಕೃಷಿ ಸುಧಾರಣೆ ಚಳುವಳಿ ಅಂತ ಕೊಟ್ಟಿದ್ದೇನೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಒಂದು ಗ್ರಾಮ ಒಂದು ನೀರಿನ ಮೂಲ ಅನ್ನೋದು ಒಂದು ಅಭಿಯಾನನೂ ಸಹ ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಇದೇ ಬಾಬಾ ಅದವ್ ಅವರು ಅಂತ ಹೇಳ್ತೀವಿ. ಯಾರು? ಬಾಬಾ ಅದವ್ ಅವ್ರ ಮೇಲೆ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಓಕೆ, ಇವರು ಇಂಪಾರ್ಟೆಂಟ್ ಇದ್ದಾರೆ. ಆ್ಯಂಡ್ ದೆನ್ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ 2 ಸಂಸ್ಥೆಗಳ ಹೆಸರನ್ನ ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಒಂದು ಈ ಒಂದು ಹಮಾಲ್ ಪಂಚಾಯತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಈ ಒಂದು ಗ್ರಾಮ ಒಂದು ನೀರಿನ ಮೂಲ ಅಂತ ಹೇಳ್ತೀವಿ. ಸರ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಡಾಕ್ಟರ್ ಬಾಬಾ ಅದವ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನ್ಯಾಟ್ ಗ್ರಿಡ್ ಈಗ ಯಾವ ಶ್ರೇಣಿಯ ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ತನ್ನ ನೈಜ ಸಮಯದ ಡೇಟಾ ಪ್ರವೇಶವನ್ನು ವಿಸ್ತರಿಸಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾರಿಗೆ ಅಂತ ಕೇಳಿದರೆ ಈ ಒಂದು SP ಶ್ರೇಣಿಯ ಪೊಲೀಸರು ಏನಿರ್ತಾರಲ್ವಾ, ಸೊ ಅವರಿಗೆ ಒಂದು ರಿಯಲ್ ಟೈಮ್ ಡೇಟಾ ಪ್ರವೇಶವನ್ನು ವಿಸ್ತರಿಸಿದೆ. ಸರಿನಾ. ಸೊ ಒಂದು ರಿಯಲ್ ಟೈಮ್ ಡೇಟಾವನ್ನು ಇವ್ರು ನೋಡ್ಬೋದು. ಯಾರು? SP ರ್ಯಾಂಕಲ್ಲಿರೋರು. ಸರಿನಾ. ಮೀನ್ಸ್ ಈ ಒಂದು IPS ಲೆವೆಲಲ್ಲಿ ಇರೋರು ಅಂತ ನಾವು ಹೇಳ್ಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರದ ಸೌರ ಪಂಪ್ಗಳ ಸ್ಥಾಪನೆಯನ್ನು ಯಾವ ಕೇಂದ್ರ ಸರ್ಕಾರದ ಯೋಜನೆಯ ಘಟಕದ ಅಡಿಯಲ್ಲಿ ಜಾರಿಗೆ ತಂದಿದೆ ಅಂತ ಕೇಳಿದ್ದಾನೆ. ಸರಿನಾ. ಯಾವುದ ಒಂದು ಯೋಜನೆ ಅಡಿಯಲ್ಲಿ? ಯಾವ ಹೇಳ್ಬೋದಾ? ಯಾವುದು ಅಂತಂದರೆ ಈ ಒಂದು PM ಕುಸುಮ್ ಯೋಜನೆ ಅಂತ ಹೇಳ್ತೀವಿ. PM ಕುಸುಮ್ ಈ ಕಾಂಪೋನೆಂಟ್ B ಯೋಜನೆ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. PM ಕುಸುಮ್ ಕಾಂಪೋನೆಂಟ್ B ಯೋಜನೆ ಅಡಿಯಲ್ಲಿ ಈ ಸೌರ ಪಂಪ್ಗಳ ಸ್ಥಾಪನೆಯನ್ನು ಅತಿ ಹೆಚ್ಚು ಈ ಒಂದು ಮಹಾರಾಷ್ಟ್ರ ಸರ್ಕಾರ ಮಾಡಿದೆ. ಸರಿನಾ. ಸೊ ಹಾಗಾದರೆ ಎಷ್ಟು ಮಾಡಿದೆ ಅಂತ ಹೇಳ್ಬೋದಾ? ಅವಾಗಲೇ ಕ್ವಶನಲ್ಲಿ ಬಂದಿತ್ತಲ್ಲ, ಎಷ್ಟು?
9,000 90,000 ಎಷ್ಟು ಹೇಳಿ ಅದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ 15ನೇ ಪ್ರಶ್ನೆ, NHIU RIIT ಅನ್ನು ಪಬ್ಲಿಕ್ ಇನ್ವೆಸ್ಟ್ ಆಗಿ ಪರಿವರ್ತಿಸುವ ಗುರಿ ಏನು ಅಂತ ಕೇಳಿದ್ರೆ ಸರಿನಾ, ಯಾವ ಒಂದು ಗುರಿಯನ್ನು ಹೊಂದಿದೆ ಅಂತ ಇದು. ಸೊ ಯಾವ ಒಂದು ಗುರಿಯನ್ನು ಹೊಂದಿದೆ ಅಂದರೆ ಸರ್ಕಾರದ ಸಾಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಹೂಡಿಕೆ ಮೂಲಗಳನ್ನು ವೈವಿಧ್ಯಗೊಳಿಸಲು ಈ ಒಂದು RIIT ಅನ್ನು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಯಾವುದು ಈ ಒಂದು NHI ಅಂತ ಹೇಳ್ತೀವಿ ಸರಿನಾ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ನೊಂದು ಸಂಸ್ಥೆ ಯಾವುದು, ಸೆಬಿ ಅಂತ ನೋಡಿದ್ವಲ್ವಾ ಅವಾಗಲೇ ಅದೇ. ಆ್ಯಂಡ್ ನೆಕ್ಸ್ಟ್ ಸಾಗರ ಬಂದು ಕಾರ್ಯಾಚರಣೆಯ ಮೂಲಕ ಭಾರತವು ತನ್ನ ಯಾವ ವಿದೇಶಾಂಗ ನೀತಿಯ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಅಂತ ಕೇಳಿದ್ರೆ ಸರ್ನ, ಯಾವ ಒಂದು ದೃಷ್ಟಿಕೋನವನ್ನು ಒಂದು ಬಲಪಡಿಸ್ತಾ ಇದೆ ಇದು ನಮ್ಮ ಭಾರತ ಅಂತ ಕೇಳಿದ್ರೆ ಈ ಒಂದು ನೇಬರ್ಹುಡ್ ಫಸ್ಟ್ ಪಾಲಿಸಿ, ಮೀನ್ಸ್ ನಮ್ಮ ಒಂದು ನೇಬರ್ಹುಡ್ಗೆ ನಾವು ಫಸ್ಟ್ ಆಗ್ತೀವಿ ಅನ್ನೋ ಒಂದು ಪಾಲಿಸಿಯನ್ನು ಇದು ಬಲಪಡಿಸ್ತಾ ಇದೆ. ಯಾವುದು ನಮ್ಮ ಭಾರತ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ 2025 ಎಲ್ಲಿ ನಡೆಯಲಿದೆ ಅಂತ. ಎಲ್ಲಿ ನಡೆಯಲಿದೆ ಇದು ಆವಾಗಲೇ ಥೀಮ್ ನೋಡ್ಕೊಂಡಿವಿ, ಬಟ್ ಇದು ಎಲ್ಲಿ ನಡೆಯಲಿದೆ ಅಂತ ನಮಗೆ ಗೊತ್ತಿರಬೇಕಲ್ವಾ. ಎಲ್ಲಿ ನಡೆಯಲಿದೆ ಇದು ಅಂತ ಕೇಳಿದ್ರೆ ಈ ಒಂದು ದೆಹಲಿಯಲ್ಲಿ ನಡೆಯಲಿದೆ. ಎಲ್ಲಿ, ನಮ್ಮ ಭಾರತದ ದೆಹಲಿಯಲ್ಲಿ ಇದು ನಡೆಯಲಿದೆ. ಭಾರತ ಮಂಟಪಂ ಅಂತ ಹೇಳ್ತೀವಿ ಸರ್. ಇಲ್ಲಿ ಭಾರತ್ ಮಂಟಪಂ ಅಲ್ಲಿ ಇದು ನಡೆಯಲಿದೆ. ಯಾವುದು, WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ 2025 ಸಮಿಟ್ ಎಲ್ಲಿ ಅಂತಂದ್ರೆ ಈ ಒಂದು ಭಾರತ್ ಮಂಟಪಂ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಲ್ಯಾಣ್ ಚಟರ್ಜಿ ಅವರು ಯಾವ ಪ್ರಸಿದ್ಧ ಹಿಂದಿ ಚಲನಚಿತ್ರದಲ್ಲಿಯೂ ಸಹ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ. ಈ ಕಲ್ಯಾಣ್ ಚಟರ್ಜಿ ಅವರು ಯಾವ ಒಂದು ದೇಶದವರು, ಯಾವ ಒಂದು ರಾಜ್ಯದವರು, ಇವರು ವೆಸ್ಟ್ ಬೆಂಗಾಲ್ ರಾಜ್ಯದವರು ಆಗಿದ್ದಾರೆ ಸರ್. ದೇಶ ಅಂದ್ರೆ ನಮ್ಮ ಭಾರತವೇ, ಬಟ್ ಇವರು ಯಾವ ಒಂದು ಫಿಲ್ಮಲ್ಲೂ ಸಹ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಕಹಾನಿ ಅನ್ನುವ ಒಂದು ಫಿಲ್ಮಲ್ಲಿ ಸರ್. ಯಾವ ಫಿಲ್ಮ್, ಈ ಒಂದು ಕಹಾನಿ ಅನ್ನುವ ಫಿಲ್ಮಲ್ಲೂ ಸಹ ಇವರು ಆ್ಯಕ್ಟ್ ಮಾಡಿದ್ದಾರೆ. ಯಾರು, ಕಲ್ಯಾಣ್ ಚಟರ್ಜಿ ಅವರು. ಸೊ ಇವರು ಫಿಲ್ಮ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇವರು ಯಾವ ರಾಜ್ಯದವರು ಅಂತ. ಯಾರು, ಈ ಒಂದು ಕಲ್ಯಾಣ್ ಚಟರ್ಜಿ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದವರು, ಫಿಲ್ಮ್ ಕ್ಷೇತ್ರಕ್ಕೆ ಇವರು ಸಂಬಂಧಪಟ್ಟಿದ್ದಾರೆ. ಯಾರು, ಈ ಒಂದು ಕಲ್ಯಾಣ್ ಚಟರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಬಂಗಾಳಿ ಚಿತ್ರರಂಗದಲ್ಲಿ 5 ದಶಕಗಳಿಗಿಂತ ಹೆಚ್ಚು ಕಾಲ ಸಕ್ರಿಯರಾಗಿದ್ದ ಮತ್ತು ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ನಟ ಯಾರು ಅಂತ ಕೇಳಿದ್ದಾರೆ. ಯಾರ್ರೀ, ಇವಾಗಲೇ ಹೇಳಿದೆ ಅಲ್ಲ ನಿಮಗೆ, ಯಾರು, ಇವರೇ ಅಲ್ವಾ, ಕಲ್ಯಾಣ್ ಅವರು. ಯಾರು, ಈ ಒಂದು ಕಲ್ಯಾಣ್ ಚಟರ್ಜಿ ಅಂತ ಹೇಳ್ತೀವಿ. ಯಾವುದು, ಆಪ್ಷನ್ ಸಿ, ಕಲ್ಯಾಣ್ ಚಟರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಈ ಅದಾನಿ ಗ್ರೂಪ್ ಮುಂದಿನ 3 ವರ್ಷಗಳಲ್ಲಿ ತೆಲಂಗಾಣದಲ್ಲಿ 10,000 ಕೋಟಿ ಹೂಡಿಕೆ ಮಾಡುವ ಮೂಲಕ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಗುರಿಯನ್ನು ಹೊಂದಿದೆ ಅಂತ. ಎಷ್ಟು ಅಂತಂದ್ರೆ 7,000 ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಗುರಿಯನ್ನು ಹೊಂದಿದೆ. ಯಾವುದು, ಅದಾನಿ ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇವಾಗ 25 ಅಲ್ವಾ. ಸೊ 20 ನಂತರ ಮತ್ತೆ ಎಡಿಷನಲ್ ಈ ಒಂದು 15 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಈ 15 ಪ್ರಶ್ನೆಗಳು ಸಹ ಇಂಪಾರ್ಟೆಂಟ್ ಆಗುತ್ತೆ. ಬೇಡ ಅಂದ್ರೆ ಇಲ್ಲೇ ಬಿಡ್ತೀನಿ, ಬಟ್ 15 ಪ್ರಶ್ನೆಗಳು ಸಹ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸಾಕಲ್ವಾ 5 ನಿಮಿಷ ನಿಮ್ಮದು? ಜಸ್ಟ್ ಒಂದು ಟೀ ಕುಡಿಯೋ ಟೈಮ್ ಅಷ್ಟೇ. ಏನಿದೆ ಪ್ರಶ್ನೆ, ಭಾರತದ ಪುರಾತನ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣಕ್ಕಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾದ ರಾಷ್ಟ್ರೀಯ ಉಪಕ್ರಮ ಯಾವುದು ಅಂತ ಕೇಳಿದ್ದೇನೆ. ಯಾವುದು ಅಂತಂದ್ರೆ ಈ ಒಂದು ಜ್ಞಾನ ಭಾರತಂ ಅಂತ ಹೇಳ್ತೀವಿ. ಯಾವುದು, ಜ್ಞಾನ ಭಾರತಂ ಅಂತ ಹೇಳ್ತೀವಿ. ಯಾವುದು, ಆಪ್ಷನ್ ಬಿ, ಜ್ಞಾನ ಭಾರತಂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು, ಭಾರತ ಪುರಾತತ್ವ ಹಸ್ತಪ್ರತಿಗಳ ಸಂರಕ್ಷಣೆಯನ್ನು ಮಾಡಲಿಕ್ಕಾಗಿ, ಡಿಜಿಟಲೀಕರಣ ಮಾಡಲಿಕ್ಕಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾದ ಒಂದು ಉಪಕ್ರಮ ಯಾವುದು ಅಂದ್ರೆ ಜ್ಞಾನ ಭಾರತಂ. ಓಕೆ, ಯಾವುದು, ಜ್ಞಾನ ಭಾರತಂ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ವಿಶ್ವದ ಅತಿ ದೀರ್ಘ ಚಾಲಕರಹಿತ ಮೆಟ್ರೋ ಎಂದು ಗುರುತಿಸಲ್ಪಟ್ಟ ರಿಯಾದ್ ಮೆಟ್ರೋ ಜಾಲವು ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತ ಕೇಳಿದ್ದೇನೆ ಸರ್. ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಂತಂದ್ರೆ 176 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಸರ್. ಎಮರ್ಜಿಂಗ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಇವೆಂಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಇಂಡಿಯಾ ಸ್ಪೋರ್ಟ್ಸ್ ಅವಾರ್ಡ್ 2025ರಲ್ಲಿ ಗೆದ್ದ ಕ್ರೀಡಾ ಲೀಗ್ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಕ್ರೀಡಾ ಲೀಗ್ ಇದನ್ನ ಗೆದ್ದಿದೆ? ಸೊ ಯಾವುದು ಅಂತ ಕೇಳಿದ್ರೆ ಈ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ. ಇದು ಎಲ್ಲಿ ನಡೆದಿದೆ? ನಮ್ಮ ಇಂಡಿಯಾದಲ್ಲಿ ನಡೆದಿದೆ. ಮೊದಲ ಬಾರಿಗೆ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ನಮ್ಮ ಇಂಡಿಯಾದಲ್ಲಿ, ಎಲ್ಲಿ, ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮಾಲ್ಡೀವ್ ಸಂಯುಕ್ತ ಸೇನಾ ಅಭ್ಯಾಸ ಎಕ್ವೇರಿನ್ ಎಲ್ಲಿ ಆರಂಭಗೊಂಡಿದೆ ಅಂತ ಕೇಳಿದ್ದೇನೆ ಸರ್. ಹಾಗಾದ್ರೆ ಎಕ್ವೇರಿನ್ ಅರ್ಥವೇನು ಅಂತ ಕೇಳಿದ್ದೇನೆ. ಎಕ್ವೇರಿನ್ ಅರ್ಥ ನಿಮ್ಗೆ ಗೊತ್ತಿರುತ್ತೆ, ಹೇಳ್ಬೋದಾ ಎಕ್ವೇರಿನ್ ಅರ್ಥ ಏನು ಅಂತ? ಹೇಳಿ ನೋಡುವ. ಎಕ್ವೇರಿಯನ್ ಅಂತಂದ್ರೆ ಸ್ನೇಹಿತರು ಅಂತ ಅದರ ಅರ್ಥ. ಮಾಲ್ಡೀವ್ಸ್ ಭಾಷೆಯಲ್ಲಿ ಎಕ್ವೇರಿಯನ್ ಅಂತಂದ್ರೆ ಸ್ನೇಹಿತರು, ಮಿತ್ರರು. ಓಕೆ, ದೋಸ್ತ್ ಅನ್ನೋದ್ರ ಅರ್ಥ ಯಾವುದು ಎಕ್ವೇರಿಯನ್ ಅಂತ ಅಂದ್ರೆ. ಓಕೆ, ಸೊ ಹಾಗಾದ್ರೆ ಎಕ್ವೇರಿಯನ್ ಯಾವ ಒಂದು ಸ್ಥಳದಲ್ಲಿ ನಡೆಯಲಿದೆ? ಸೊ ಇದು ತಿರುವನಂತಪುರಂದಲ್ಲಿ ನಡೆಯಲಿದೆ ಸರಿನಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು, ಭಾರತ ಮತ್ತು ಮಾಲ್ಡೀವ್ಸ್ನ ಒಂದು ಎಕ್ವೇರಿಯನ್ ಒಂದು ಸೇನಾಭ್ಯಾಸ ಎಲ್ಲಿ ನಡೆಯಲಿದೆ? ತಿರುವನಂತಪುರಂನಲ್ಲಿ. ಸೊ ಹಾಗಾದ್ರೆ ಎಕ್ವೇರಿಯನ್ನ ಒಂದು ಮೀನಿಂಗ್ ಏನು? ಸ್ನೇಹಿತರು ಸರಿನಾ, ಮಿತ್ರರು, ದೋಸ್ತರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಮೀನ್ಸ್ 5ನೇ ಪ್ರಶ್ನೆ ಅಲ್ಲ, 25ನೇ ಪ್ರಶ್ನೆ, ಕಂಟ್ರೋಲರ್ ಆಫ್ ವಾರ್ಶಿಪ್ ಪ್ರೊಡಕ್ಷನ್ ಆ್ಯಂಡ್ ಅಕ್ವಿಸಿಷನ್ CWP ಆ್ಯಂಡ್ ಎ ಆಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಅಂತ ಕೇಳಿದ್ರೆ ಸರ್ನ. ಯಾರು ಇದನ್ನ ನೇಮಕಗೊಂಡಿದ್ದಾರೆ? ಯಾರು ಅಂತ ಕೇಳಿದ್ರೆ ಈ ಒಂದು ಸದು ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ವೈಸ್ ಅಡ್ಮಿರಲ್ ಸಂಜಯ್ ಸದು ಅವರು ಇದಕ್ಕೆ ನೇಮಕ ಆಗಿದ್ದಾರೆ. ಯಾರು? ಈ ಒಂದು ವೈಸ್ ಅಡ್ಮಿರಲ್ ಸಂಜಯ್ ಸದು ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ರೆಡ್ ಫೋರ್ಟ್ ಬ್ಲಾಸ್ಟ್ ಪ್ರಕರಣದಲ್ಲಿ NIA ಪರವಾಗಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 3 ವರ್ಷಗಳ ಅವಧಿಗೆ ನೇಮಕಗೊಂಡವರು ಯಾರು ಅಂತ ಕೇಳಿದ್ದೇನೆ ಸರ್ನ. ಯಾರು ಇದಕ್ಕೆ ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಈ ಮಾಧವ್ ಖುರಾನ ಅವರು. ಯಾರು? ಮಾಧವ್ ಖುರಾನ ಅವರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾರು? ಮಾಧವ್ ಖುರಾನ ಅವರು ಏನಿದಾರಲ್ವಾ, ಈ NIA ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ.
NIA ಅವರ ಪರವಾಗಿ ಸರಿನಾ, NIA ಅವರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದವರು ಯಾರು ಅಂತಂದರೆ ಈ ಒಂದು ಮಾಧವ್ ಖುರಾನ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1 ಡಿಸೆಂಬರ್ 2025ರಿಂದ RBI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದೇನೆ ಸರಿನಾ. RBIನ ED ಆಗಿ ನೇಮಕಗೊಂಡವ್ರು ಯಾರು ರೀ? ನಮ್ಮ ಉಷಾ ಅವರಲ್ವಾ, ಯಾರು? ಉಷಾ ಜಾನಕಿರಾಮನ್ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೀವು ಬರ್ಕೊಂಡು ಇಟ್ಕೊಳ್ಳಿ ಬಿಟ್ಕೊಳ್ಳಿ ಸರಿನಾ. ಸೊ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ಸ್ಟ್ರೈಟ್ ಆಗಿ, ಏನಂತಂದ್ರೆ ಈ ಕ್ವಶನ್ ಬಂದೇ ಬರುತ್ತೆ. ಓಕೆ, ಇದು ಬರೆದು ಕೊಡ್ತೀನಿ ಬೇಕಾದ್ರೆ, ಈ ಕ್ವಶನ್ ಬಂದೇ ಬರುತ್ತೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಈ ಟೈಮ್ದು ನೀವು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಸರಿನಾ. ಸೊ ಮುಂಬರ್ತಕ್ಕಂಥ ಒಂದು ವರ್ಷದಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಇದು ನಿಮಗೆ ಸಿಗುತ್ತೆ, ಇದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸ್ಪೆಷಲಿ ಇದನ್ನ ಫೋಕಸ್ ಮಾಡೋದು ಯಾರು ಅಂತಂದರೆ ಒಂದು SSC MTS ಅಲ್ಲಿ ಫೋಕಸ್ ಮಾಡ್ತಾನೆ, ಇಲ್ಲಾಂದ್ರೆ RRB NTPC ಅಲ್ಲಿ ಫೋಕಸ್ ಮಾಡೇ ಮಾಡ್ತಾನೆ ಈ ಒಂದು ಕ್ವಶನ್ನ. ಓಕೆ, ಯಾರು ಅಂತಾರೆ? ಈ ಒಂದು ಉಷಾ ಜಾನಕಿರಾಮನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IMF ವರದಿಯ ಪ್ರಕಾರ UPIಯು ಜಾಗತಿಕ ರಿಯಲ್ ಟೈಮ್ ಡಿಜಿಟಲ್ ವಹಿವಾಟಿನ ಎಷ್ಟು ಶೇಕಡಾವನ್ನು ನಿರ್ವಹಿಸುವ ಮೂಲಕ ವಿಶ್ವದ ಅತಿ ದೊಡ್ಡ ಪಾವತಿ ವ್ಯವಸ್ಥೆಯಾಗಿದೆ ಅಂತ ಕೇಳಿದ್ರೆ ಸರ್, ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ ಈ ಒಂದು 49% ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫಿಡೆ ಅಧಿಕೃತ ರೇಟಿಂಗ್ ಪಡೆದ ವಿಶ್ವದ ಅತಿ ಕಿರಿಯ ಚೆಸ್ ಆಟಗಾರರಾದ ಮಧ್ಯಪ್ರದೇಶದ ಬಾಲಕ ಯಾರು ಅಂತಂದ್ರೆ ಈ ಒಂದು ಸರ್ವಜ್ಞ ಸಿಂಗ್ ಕುಶ್ವಾಹಾ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಸರ್ವಜ್ಞ ಸಿಂಗ್ ಕುಶ್ವಾಹಾ ಅವರು ಎಷ್ಟು ವರ್ಷದವರಾಗಿದ್ದಾರೆ? ಇವರು 3 ವರ್ಷದವರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಟಾಟಾ ಎಲೆಕ್ಟ್ರಾನಿಕ್ಸ್ನೊಂದಿಗೆ ಸೆಮಿಕಂಡಕ್ಟರ್ ಉತ್ಪಾದನೆಗಾಗಿ ಧೋಲ್ಯಾರಾ ಮತ್ತು ಗುವಾಹಟಿ ಅಸ್ಸಾಂ ಘಟಕಗಳಲ್ಲಿ ಸಹಕಾರ ಒಪ್ಪಂದ ಮಾಡಿಕೊಂಡ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಸರ್, ಯಾವ ಒಂದು ಸಂಸ್ಥೆ ಆಗಿದೆ ಇದು? ಸೊ ಇದು ಸಂಸ್ಥೆ ಹೆಸರು ಏನು ಅಂತ ಕೇಳಿದ್ರೆ ಈ ಒಂದು ಇಂಟೆಲ್ ಅಂತ ಹೇಳ್ತೀವಿ. ಯಾವುದು? ಇಂಟೆಲ್ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ ಒಂದು ಇಂಟೆಲ್ ಅಂತ ಹೇಳ್ತೀವಿ. ಯಾವುದು? ಇಂಟೆಲ್ ಅನ್ನುವುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, CREA ವರದಿಯ ಪ್ರಕಾರ ನವೆಂಬರ್ 2025ರಲ್ಲಿ PM 2.5 ಮಟ್ಟ 224 ಮಿಲಿಗ್ರಾಮ್ ಪರ್ ಮೀಟರ್ ಕ್ಯೂಬ್ನೊಂದಿಗೆ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯವನ್ನು ದಾಖಲಿಸಿದ ಒಂದು ನಗರ ಯಾವುದು ಅಂತ? ಅತಿ ಹೆಚ್ಚು ಮಾಲಿನ್ಯ ದಾಖಲಿಸಿದ ನಗರ ಯಾವುದು? ಇದೇ ಒಂದು ಗಾಜಿಯಾಬಾದ್. ಓಕೆ, ಆ್ಯಂಡ್ ನೆಕ್ಸ್ಟ್, ವನ್ಯಜೀವಿ ಸಂರಕ್ಷಣಾ ಯೋಜನೆ ಒಂತರಗಾಗಿ ಗ್ಲೋಬಲ್ ಹ್ಯೂಮನ್ ಸೊಸೈಟಿಯಿಂದ ಗ್ಲೋಬಲ್ ಹ್ಯುಮನಿಟೇರಿಯನ್ ಅವಾರ್ಡ್ ಫಾರ್ ಎನಿಮಲ್ ವೆಲ್ಫೇರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಂದರೆ ಈ ಒಂದು ಅನಂತ್ ಅಂಬಾನಿ, ಮುಖೇಶ್ ಅಂಬಾನಿ, ರತನ್ ಟಾಟಾ, ಗೌತಮ್ ಅದಾನಿ. ಯಾರು ಅಲ್ಲ, ಯಾರು? ಅನಂತ್ ಅಂಬಾನಿಗೆ ಹೆಸರು ಯಾರು ಅಂತಂದರೆ ಈ ಒಂದು ಅನಂತ್ ಅಂಬಾನಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಓಕೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ವರ್ಲ್ಡ್ ಅಥ್ಲೇಟ್ಸ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಗೆದ್ದ ಅಥ್ಲೇಟ್ಗಳು ಯಾರು ಅಂತ. ಓಕೆ, ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ ಸರಿನಾ. ಇದನ್ನು ಸಹ ಸ್ಟಾರ್ ಮಾಡ್ಕೊಂಡು ಇಟ್ಕೊಂಡು ನೆನ್ಪಿಟ್ಕೊಳ್ಳಿ. ಯಾವುದು? ವರ್ಲ್ಡ್ ಅಥ್ಲೇಟ್ಸ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಗೆದ್ದ ಅಥ್ಲೀಟ್ಗಳು ಯಾರು ಅಂತ ಕೇಳಿದ್ರೆ ಸೊ ಇದಕ್ಕೆ ಮೊಂಡೋ ಡುಪ್ಲಾಂಟಿಸ್ ಅಂತ ಹೇಳ್ತೀವಿ. ಯಾರು? ಒಂದು ಮೊಂಡೋ ಡುಪ್ಲಾಂಟಿಸ್ ಅವರು. ಆ್ಯಂಡ್ ಇನ್ನೊಂದು ಸಿಡ್ನಿ ಮೆಕಾ ಲಾಫ್ಲಿನ್ ಅಂತ ಹೇಳ್ತೀವಿ ಸರ್. ಸೊ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಡಿ ಗ್ರೂಪ್ ಎಕ್ಸಾಮಲ್ಲಿ ಇದು ಇನ್ನೊಂದು ಶಿಫ್ಟಲ್ಲಿ ಕೇಳಿಲ್ಲ ಅಂತ ನೋಡಿ ಇದನ್ನು. ಓಕೆ, ಸೊ ಡಿ ಗ್ರೂಪ್ ಎಕ್ಸಾಮ್ ಮುಗಿಯೋವರೆಗೇನೆ ನಿಮಗೆ ಈ ಕ್ವಶನ್ ಏನಿದೆ ಅಲ್ವಾ ಇನ್ನೊಂದು ಶಿಫ್ಟಲ್ಲಿ ಬಂದೇ ಬರುತ್ತೆ. ಇವಾಗ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ ಯಾರ್ದು? ಈ ಒಂದು ಮೊಂಡೋ ಡುಪ್ಲಾಂಟಿಸ್ ಅವರ ಹೆಸರನ್ನ. ಬಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರನ್ನ ಸಹ ಯಾರ್ದು? ಈ ಸಿಡ್ನಿ ಮೆಕ್ ಲಾಫ್ಲಿನ್ ಅವರ ಹೆಸರನ್ನು ಸಹ ಇನ್ನೊಂದು ಯಾವುದೋ ಒಂದು ಶಿಫ್ಟಲ್ಲಿ ಕೇಳ್ತಾನೆ. ಅಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಶ್ನೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ 11 ಡಿಸೆಂಬರ್ನ ಪ್ರಮುಖ ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು so much.